ನಮಸ್ಕಾರ ಮಿತ್ರರೇ. ನಿಮ್ಮ ಮನಸ್ಸು ಓಡುತ್ತಿದೆಯೇ? ಯೋಚನೆಗಳು ನಿಲ್ಲುತ್ತಿಲ್ಲವೇ? ಯೋಚನೆಗಳು ಒಂದರ ಮೇಲೆ ಒಂದು ಬರುತ್ತಲೇ ಇದೆಯೇ? ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲವೇ? ಮಲಗಲು ಹೋದರೆ ಯೋಚನೆಗಳು, ಕೆಲಸ ಮಾಡುವಾಗ ಯೋಚನೆಗಳು, ವಿಶ್ರಾಂತಿ ಪಡೆಯಲು ಬಯಸಿದರೆ ಸಹ ಯೋಚನೆಗಳು. ಈ ಸಮಸ್ಯೆಗೆ ಒಂದು ಪರಿಹಾರವಿದೆ, ಆದರೆ ಅದು ಯೋಚನೆಗಳನ್ನು ನಿಲ್ಲಿಸುವುದಲ್ಲ. ಯೋಚನೆಗಳು ನಿಲ್ಲದಿದ್ದಾಗ ಏನಾಗುತ್ತದೆ? ನಮ್ಮ ಮನಸ್ಸು ನಿರಂತರ ಓಡುತ್ತಲೇ ಇರುತ್ತದೆ. ನೆನ್ನೆಯ ತಪ್ಪುಗಳು, ನಾಳೆಯ ಚಿಂತೆಗಳು, ಇತರರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ, ಮಾಡಬೇಕಾದ ಕೆಲಸಗಳು, ಇದೆಲ್ಲವೂ ಒಟ್ಟಿಗೆ ಬಂದಾಗ ನಮ್ಮ ಮನಸ್ಸು ವಿಶ್ರಾಂತಿ ಪಡೆಯುವುದಿಲ್ಲ. ನಾವು ಪ್ರಯತ್ನಿಸುತ್ತೇವೆ ಯೋಚನೆಗಳನ್ನು ನಿಲ್ಲಿಸಬೇಕು, ಆದರೆ ಆಗುವುದೇನು? ಇನ್ನೂ ಹೆಚ್ಚು ಯೋಚನೆಗಳು. ಏಕೆಂದರೆ ಯೋಚನೆಗಳನ್ನು ನಿಲ್ಲಿಸಬೇಕು ಎಂಬುದು ಒಂದು ಯೋಚನೆಯೇ ಅಲ್ಲವೇ? ಹಾಗಾದರೆ ಪರಿಹಾರ ಏನು? ಇಲ್ಲಿ ಒಂದು ಮಹತ್ವದ ಸತ್ಯವಿದೆ. ನೀವು ಯೋಚನೆಗಳಲ್ಲ, ನೀವು ಯೋಚನೆಗಳನ್ನು ಅರಿಯುವ ಅರಿವು. ಇದನ್ನೇ ನಮ್ಮ ವೇದಾಂತ ದೃಗ್ದೃಶ್ಯ ವಿವೇಕ ಎಂದು ಕರೆಯುತ್ತದೆ. ನೋಡುವವನು ಮತ್ತು ನೋಡಲ್ಪಡುವುದರ ವಿವೇಕ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ನೀವು ಈಗ ಒಂದು ಮರವನ್ನು ನೋಡುತ್ತೀರಿ ಎಂದುಕೊಳ್ಳಿ. ನಿಮಗೆ ಆ ಮರದ ಅರಿವಿದೆ, ಆದರೆ ಆ ಮರ ನೀವಲ್ಲ ಅಲ್ಲವೇ? ನೀವು ನೋಡುವವರು, ಮರ ನೋಡಲ್ಪಡುವುದು. ಹಾಗೆಯೇ ಯೋಚನೆಗಳು. ನಿಮಗೆ ಯೋಚನೆಗಳ ಅರಿವಿದೆ. ಹೋ, ನನಗೆ ಈ ಯೋಚನೆ ಬಂತು ಎಂದು ನೀವು ಹೇಳುತ್ತೀರಿ. ಹಾಗಾದರೆ ಆ ಯೋಚನೆಯನ್ನು ನೋಡುವವರು ಯಾರು? ಯೋಚನೆಯೇ ತನ್ನನ್ನೇ ತಾನು ನೋಡಲು ಸಾಧ್ಯವೇ? ಇಲ್ಲ. ಯೋಚನೆಯನ್ನು ನೋಡುವ ಒಬ್ಬ ನೋಡುಗನು ಇರಬೇಕು. ಆ ನೋಡುಗನೇ ನೀವು. ನೀವು ನೋಡುವವರು. ಯೋಚನೆಗಳು ನೋಡಲ್ಪಡುವವು. ಆ ಶುದ್ಧ ಅರಿವೇ ನಿಮ್ಮ ನಿಜ ಸ್ವರೂಪ. ಯೋಚನೆಗಳು ಆಕಾಶದಲ್ಲಿ ಹಾದು ಹೋಗುವ ಮೋಡಗಳಂತೆ. ಮೋಡಗಳು ಬಂದರೂ ಹೋದರೂ ಆಕಾಶವು ಇದ್ದೇ ಇರುತ್ತದೆ. ನೀವು ಆ ಆಕಾಶ, ಶಾಶ್ವತ, ಶಾಂತ, ವಿಶಾಲ. ನಾವು ಈ ಅರಿವಿನಲ್ಲಿ ವಿಶ್ರಮಿಸಿದಾಗ ಏನಾಗುತ್ತದೆ? ಯೋಚನೆಗಳು ತಗ್ಗುತ್ತವೆ, ಕಡಿಮೆಯಾಗುತ್ತವೆ, ನಿಧಾನವಾಗುತ್ತವೆ. ಏಕೆಂದರೆ ನಾವು ಅವುಗಳೊಂದಿಗೆ ಹೋರಾಡುವುದನ್ನು ನಿಲ್ಲಿಸುತ್ತೇವೆ. ನಾವು ಅವುಗಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು ನಿಲ್ಲಿಸುತ್ತೇವೆ. ಯೋಚನೆಗಳು ಇದ್ದರೂ ಪರವಾಗಿಲ್ಲ, ಅವು ನಮ್ಮನ್ನು ಬಾಧಿಸುವುದಿಲ್ಲ. ಏಕೆಂದರೆ ನಾವು ಅವುಗಳೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ. ಇದು ರಸ್ತೆಯ ಪಕ್ಕದಲ್ಲಿ ನಿಂತು ವಾಹನಗಳನ್ನು ನೋಡುವಂತೆ. ವಾಹನಗಳು ಹಾದು ಹೋಗುತ್ತವೆ, ಆದರೆ ನೀವು ಪ್ರತಿಯೊಂದು ವಾಹನದಲ್ಲೂ ಹಾರಿ ಕೂತುಕೊಳ್ಳುವುದಿಲ್ಲ. ಈ ವಿಷಯವನ್ನು ಸ್ಪಷ್ಟಪಡಿಸಲು ಒಂದು ಸಣ್ಣ ಕಥೆ. ಒಬ್ಬ ವ್ಯಕ್ತಿ ಯೋಚನೆಗಳಿಂದ ಬೇಸತ್ತು ತನ್ನ ಧ್ಯಾನಿ ಸ್ನೇಹಿತನ ಬಳಿಗೆ ಬರುತ್ತಾನೆ. ಸ್ನೇಹಿತ, ಈ ಯೋಚನೆಗಳನ್ನು ಹೇಗೆ ನಿಲ್ಲಿಸುವುದು? ನನ್ನ ಮನಸ್ಸು ಒಂದು ಕ್ಷಣವೂ ಸುಮ್ಮನಿರುವುದಿಲ್ಲ. ಧ್ಯಾನಿ ನಗುತ್ತಾ ಹೇಳುತ್ತಾನೆ, ನೀನು ಯೋಚನೆಗಳಲ್ಲ, ನೀನು ಅವುಗಳನ್ನು ಅರಿಯುವ ಅರಿವು. ಸುಮ್ಮನೆ ನೋಡು, ಯೋಚನೆಗಳೊಂದಿಗೆ ಹೋರಾಡಬೇಡ. ಆ ವ್ಯಕ್ತಿಗೆ ಅರ್ಥವಾಗುತ್ತದೆ. ಅವನು ಅಭ್ಯಾಸ ಮಾಡಲು ಪ್ರಾರಂಭಿಸುತ್ತಾನೆ. ಮತ್ತೊಂದು ದಿನ ಅವನು ಉತ್ಸಾಹದಿಂದ ಧ್ಯಾನಿಯ ಭೇಟಿಯಾಗುತ್ತಾನೆ.
ಸ್ನೇಹಿತ, ನಿನ್ನ ಸಲಹೆ ಕೆಲಸ ಮಾಡಿತು. ನನ್ನ ಮನಸ್ಸು ಈಗ ಓಡುತ್ತಿಲ್ಲ. ನಾನು ತುಂಬ ನಿರಾಳವಾಗಿದ್ದೇನೆ. ಧ್ಯಾನಿ ಮೃದುವಾಗಿ ಉತ್ತರಿಸುತ್ತಾನೆ. ಒಳ್ಳೆಯದು, ಆದರೆ ಒಂದು ವಿಷಯ ನೆನಪಿಡು. ನೀನು ಆ ನಿರಾಳವೂ ಅಲ್ಲ. ನೀನು ಆ ನಿರಾಳದ ಅರಿವು. ಆಗ ಮಾತ್ರ ನಿಜವಾದ ಸ್ವಾತಂತ್ರ್ಯ. ಈಗ ನಾವೆಲ್ಲರೂ ಒಟ್ಟಿಗೆ 2 ನಿಮಿಷ ಈ ಅರಿವಿನಲ್ಲಿ ವಿಶ್ರಮಿಸೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅಥವಾ ದೃಷ್ಟಿಯನ್ನು ಮೃದುವಾಗಿರಿಸಿ. ಈಗ ಗಮನಿಸಿ, ನಿಮ್ಮಲ್ಲಿ ಯಾವ ಯೋಚನೆಗಳು ಬರುತ್ತಾ ಇವೆ. ಅವುಗಳನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಕೇವಲ ಗಮನಿಸಿ. ಯಾರು ಈ ಯೋಚನೆಗಳನ್ನು ಗಮನಿಸುತ್ತಿದ್ದಾರೆ? ಆ ಗಮನಿಸುವವರೇ ನೀವು. ಆ ಅರಿವಿನಲ್ಲಿ ವಿಶ್ರಮಿಸಿ. ವಿಶಾಲವಾದ ಆ ಅರಿವಿನಲ್ಲಿ, ಶಾಂತವಾದ ಆ ಅರಿವಿನಲ್ಲಿ ಯೋಚನೆಗಳು ಬಂದರೂ ಪರವಾಗಿಲ್ಲ. ಅವು ಹಾದು ಹೋಗಲಿ. ನೀವು ಕೇವಲ ಆಕಾಶದಂತೆ ಇರಿ. ಶಾಂತವಾಗಿ, ವಿಶಾಲವಾಗಿ, ಸ್ವತಂತ್ರವಾಗಿ. ನಿಧಾನವಾಗಿ ಕಣ್ಣು ತೆರೆಯಿರಿ. ಮಿತ್ರರೇ, ಯೋಚನೆಗಳು ಸಮಸ್ಯೆಯಲ್ಲ. ಅವುಗಳೊಂದಿಗೆ ಗುರುತಿಸಿಕೊಳ್ಳುವುದೇ ಸಮಸ್ಯೆ. ನೀವು ಯೋಚನೆಗಳಲ್ಲ. ನೀವು ಯೋಚನೆಗಳನ್ನು ಅರಿಯುವ ಶುದ್ಧ ಅರಿವು. ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ಪ್ರತಿದಿನ ಅಭ್ಯಾಸ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶಾಂತಿಯಿಂದಿರಿ. ಅರಿವಿನಲ್ಲಿ ವಿಶ್ರಮಿಸಿ. ನಮಸ್ಕಾರ.